ಇವತ್ತಿನ ಯುವಕರಿಗೆ ಮದುವೆ ಆಗೋದು ಅಂತ ಹೇಳಿದ್ರೆ ಒಂದು ಹರಸಾಹಸ ಆಗಿಬಿಟ್ಟಿದೆ. ಬಹುತೇಕ ಯುವಕರಿಗೆ ವಯಸ್ಸು ಮಿತಿ ಮೀರ್ತಾ ಇದೆ, ಮದುವೆ ಆಗ್ತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಕಡೆಗಳಲ್ಲಿ ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ಒಬ್ಬ ಪಕ್ಕದ ಮನೆಯ ಅಜ್ಜ ಏನ್ ಹೇಳಿದಾನೆ ಅಂತ ಹೇಳಿದ್ರೆ, ಮದುವೆ ಯಾವಾಗ ಯಾವಾಗ ಆಗ್ತೀಯಾ, ವಯಸ್ಸು ಮೀರ್ತಾ ಇದೆ, ಹೀಗೆ ಹೋಗ್ತೀಯಾ ಅಂತ ಹೇಳಿ ಬಹಳಷ್ಟು ಕಿರಿಕಿರಿಯನ್ನ ಕೊಟ್ಟಿದ್ದಂತೆ. ಈ ಕಿರಿಕಿರಿಯನ್ನ ತಾಳಲಾರದಂತಹ ಯುವಕ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಆ ಅಜ್ಜನನ್ನ ಹೊಡೆದು ಕೊಂದು ಬಿಟ್ಟಿದ್ದಾನೆ. ಇಂತಹ ಒಂದು ಘಟನೆ ನಮ್ಮ ದೇಶದಲ್ಲಿ ಅಲ್ಲ, ಇದು ನಡೆದಿರುವಂತದ್ದು ಇಂಡೋನೇಷ್ಯಾದಲ್ಲಿ. ಆ ವ್ಯಕ್ತಿಗೆ 45 ವರ್ಷಗಳಾಗಿರುತ್ತೆ, ಆದ್ರೂ ಕೂಡ ಎಲ್ಲೂ ಹೆಣ್ಣು ಸಿಕ್ಕಿರೋದಿಲ್ಲ, ಮದುವೆ ಆಗ್ತಿರೋದಿಲ್ಲ, ಒಬ್ಬನೇ ಇರ್ತಾನೆ. ಹಾಗಾಗಿ ಪಕ್ಕದ ಮನೆಯಲ್ಲಿ ಆಚೆ ಈಚೆ ಅವರು ನೋಡ್ತಾ ಇರ್ತಾರೆ ಇವನು ಯಾವಾಗ ಮದುವೆ ಆಗುತ್ತೆ ಅಂತೇಳಿ. ಆದ್ರೆ ಇಲ್ಲೊಬ್ಬ ಅಜ್ಜ ಸುಮ್ಮನೆ ಕೂತ್ಕೊಳ್ಬೇಕಲ್ವಾ, ತನ್ನ ಪಾಡಿಗೆ ತಾನು ಇರೋದನ್ನ ಬಿಟ್ಟು ಆ ಒಂದು ಯುವಕನಿಗೆ, ನಿನಗೆ ವಯಸ್ಸು ಮೀರ್ತಾ ಇದೆಯಪ್ಪ, ಯಾವಾಗ ಲಗ್ನ ಆಗ್ತೀಯಾ ನೋಡು, ಹೀಗೆ ಸಾಹಿತ್ಯ ಏನು ಅಂತ ಹೇಳಿ ಪದೇ ಪದೇ ತಮಾಷೆನ ಮಾಡಿದ್ದಾನೆ. ಇದು ಬಹುತೇಕವಾಗಿ ನಮ್ಮ ದೇಶದಲ್ಲೂ ಕೂಡ ಆಗ್ತಾ ಇರುತ್ತೆ. ಅಕ್ಕಪಕ್ಕದವರು ವಯಸ್ಸಾದ್ರೆ ಸಾಕು, ಮದುವೆ ಯಾವಾಗ ಅಂತ ಕೇಳ್ತಾನೆ ಇರ್ತಾರೆ ಅಲ್ವಾ. ಅದೇ ರೀತಿ ಇಲ್ಲಿ ಈ ಅಜ್ಜ ಕೂಡ ಕೇಳಿದಾನೆ. ಅವನಿಗೂ ಸಹಿಸ್ಕೊಂಡು ಸಾಕಾಗಿ ಹೋಗಿದೆ. ಈ ಅಜ್ಜನ ಕಿರಿಕಿರಿನೇ ಜಾಸ್ತಿ ಆಯ್ತು, ಇರು ನಿಂಗೆ ಮಾಡ್ತೀನಿ ಅಂತ ಹೇಳಿ ಒಂದು ಮರದ ತುಂಡನ್ನ ತೆಗೆದುಕೊಂಡು ಆತನನ್ನ ಹೊಡೆದಿದ್ದಾನೆ. ಅಷ್ಟೇ ಅಲ್ಲ, ಆ ಅಜ್ಜ ಪೆಟ್ಟಿನಿಂದಾಗಿ, ಆ ಅಜ್ಜ ನೋವಿನಿಂದಾಗಿ ಓಡೋದಕ್ಕೆ ಶುರು ಮಾಡಿದ್ದಾನೆ. ಓಡೋದಕ್ಕೆ ಶುರು ಮಾಡಿದ್ರೂ ಕೂಡ ಬಿಡುದಿಲ್ಲ, ಅವನನ್ನ ಅಟ್ಟಾಡಿಸಿಕೊಂಡು ಮತ್ತೆ ಹೊಡೆದಿದ್ದಾನೆ. ಹಾಗಾಗಿ ಆ ಅಜ್ಜ ಅಲ್ಲಿ ಸತ್ತು ಹೋಗಿದ್ದಾನೆ. ಒಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ವಿಚಿತ್ರ ಘಟನೆ ಇಂಡೋನೇಷ್ಯಾದಲ್ಲಿ ನಡೆದಿತ್ತು. ನೋಡಿಯಪ್ಪ, ಯಾರಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ವಯಸ್ಸಾದಂತ ಯುವಕ ಅಥವಾ ಯುವತಿಯರಿದ್ರೆ ಜಾಸ್ತಿ ನೀವು ಕಿರಿಕಿರಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ, ಯಾವಾಗಾದ್ರೂ ಮದುವೆ ಆಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಗೂ ಕೂಡ ಈ ರೀತಿಯಾದಂತಹ ಘಟನೆಗಳು ಏನಾದ್ರೂ ಎದುರಾಗಬಹುದು. ಹಾಗಾಗಿ ಹುಷಾರಾಗಿರಿ. ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ ಪಿಯು ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಐಐಟಿಎನ್, ಎನ್ಐಟಿಯ ಬೋಧಕರು, ಜೆಡಬ್ಲ್ಇ, ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ ಜೆಡಬ್ಲ್ಇ, ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.